ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಚತುರ್ಥದಲ್ಲಿರತಕ್ಕಂಥ ಚಂದ್ರ ಒಂದು ರೀತಿಯಲ್ಲಿ ಎಲ್ಲವೂ ಅನುಕೂಲಕರವಾಗಿ ಕಾಣಿಸ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಬಹಳ ದಿವಸಗಳಿಂದ ನೀವು ಅಪೇಕ್ಷೆ ಪಡ್ತಾ ಇರತಕ್ಕಂಥ ಕೆಲವೊಂದು ನಿಮ್ಮ ಕನಸುಗಳು ಸಾಕಾರ ಆಗ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಒಂದು ಸಣ್ಣ ಮಟ್ಟದ ಒಂದು ಸಂತೋಷ, ಒಂದು ಸಂತೃಪ್ತಿ ಸಿಗತಕ್ಕಂಥದ್ದು. ಅದೇ ಪ್ರಕಾರ ವಿಶೇಷವಾಗಿ ಇವತ್ತು ನೀವು ಯಾರಿಂದ ಏನು ಎಮೋಷನಲ್ ಸೆಕ್ಯೂರಿಟಿ, ಎಮೋಷನಲ್ ಡಿಪೆಂಡೆನ್ಸಿನ ಬಯಸ್ತಾ ಇರ್ತೀರಾ, ಅವರುಗಳು ಇವತ್ತು ನಿಮ್ಮ ಭಾವನೆಗೆ ಸರಿಯಾಗಿ ಸ್ಪಂದಿಸ್ತಕ್ಕಂಥ ದಿವಸ ಆಗಿರುತ್ತೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ಬೇರೆಯವರು ನಡೀತಕ್ಕಂಥದ್ದು. ಸೊ ಎಷ್ಟೋ ಬಾರಿ ಅಂದ್ಕೊಂಡಿರ್ತೀವಿ, ನಾವು ಯಾರಿಂದಾನು ಏನು ಅಪೇಕ್ಷೆ ಪಟ್ಟಿರ್ತೀವಿ, ಅವರು ಸರಿಯಾದ ಸಮಯದಲ್ಲಿ ನಮಗೆ ಸ್ಪಂದನೆ ಕೊಟ್ಟಿರೋದಿಲ್ಲ. ಸೊ ಇದೇನು ಯೂಸ್ ಆಗ್ತಾ ಇಲ್ಲ, ಈ ಒಂದು ರಿಲೇಷನ್ಶಿಪ್ ಇಷ್ಟೇ, ನಾನು ಕೊಡುವಂಥ ಒಂದು ಭಾವನೆಗಳು, ನಾನು ತೋರಿಸ್ತಕ್ಕಂಥ ಒಂದು ಪ್ರೀತಿಗೆ ಪ್ರತಿಸ್ಪಂದನೆ ಇಲ್ಲ ಅಂತ ಒಂದು ನಿರಾಸೆಗೆ ನೀವು ಬಂದುಬಿಟ್ಟಿರ್ತೀರ. ಆದರೆ ಇವತ್ತು ಅದೆಲ್ಲವೂ ಸುಳ್ಳು, ನನಗೂ ಸಹ ಭಾವನೆ ಇದೆ ಅನ್ನೋದು ನಿಮ್ಮ ಹತ್ತಿರದವ್ರು ತೋರಿಸ್ತಕ್ಕಂಥ ವಿಶೇಷವಾದ ದಿವಸ ಆಗಿರುತ್ತೆ. ಯಾವುದೇ ರಿಲೇಷನ್ಶಿಪ್ ಆದರೂ ಅಷ್ಟೇ ಟೈಮ್ ಕೊಡಬೇಕು ನಾವು. ಆ ಥರ ಮಾಡೋದ್ರಿಂದ ಕೆಲಸಗಳಾಗೋದಿಲ್ಲ. ಸೊ ಆ ಥರದ ವಿಶೇಷವಾದ ಒಂದು ಅನುಭವ ಇವತ್ತು ತುಲಾರಾಶಿಯವರು ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ತೃತೀಯದಲ್ಲಿರತಕ್ಕಂಥ ಚಂದ್ರ ಮತ್ತು ಚತುರ್ಥದಲ್ಲಿರತಕ್ಕಂಥ ರಾಹು ಒಂದು ರೀತಿ ಸ್ವಲ್ಪ ಘರ್ಷಣೆಗಳು, ಇವತ್ತು ಸ್ವಲ್ಪ ಅಲ್ಲಲ್ಲೇ ಸಮಸ್ಯೆಗಳಾಗ್ತಕ್ಕಂಥದ್ದು. ಒಂದು ಹಂತದಲ್ಲಿ ಒಳ್ಳೆಯದಾಗಿದ್ದಾದರೆ ಮತ್ತೊಂದು ಹಂತದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಇದೆಲ್ಲವೂ ಸಹ ಗೋಚರವಾಗ್ತಾ ಇದೆ. ಸ್ವಲ್ಪ ಇವತ್ತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರ ಜೊತೆಲಿ ಚರ್ಚೆ ಮಾಡದೆ ನೀವು ರಹಸ್ಯವಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇವತ್ತು ಏನೋ ಒಂದು ಖುಷಿನಲ್ಲಿ ಅಥವಾ ಏನೋ ಒಂದು ಕೇರ್ಲೆಸ್ನೆಸ್ನಲ್ಲಿ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರವನ್ನು ಹೇಳಿಬಿಡ್ತಾರೆ ಪಕ್ಕದವ್ರಿಗೆ. ಅವರು ಅದನ್ನು ನಿಮ್ಮ ವಿರುದ್ಧವಾಗಿ ಆ ಒಂದು ವರ್ತಮಾನವನ್ನು ಬಳಸ್ಕೊಂಡು ನಿಮಗೆ ಅದನ್ನು ಪಾಯಿಂಟ್ ಔಟ್ ಮಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ವೃಶ್ಚಿಕ ರಾಶಿಯವರು ಜಾಗ್ರತೆಯಿಂದ ಇರಬೇಕು. ಧನುರ್ರಾಶಿ. ಧನುರ್ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಭಾಗ್ಯದಲ್ಲಿರತಕ್ಕಂಥ ಕುಜ ಮತ್ತು ಕೇತು, ಮತ್ತು ಸಪ್ತಮದಲ್ಲಿರತಕ್ಕಂಥ ಗುರು ಮತ್ತು ರವಿ, ತೃತೀಯದಲ್ಲಿರತಕ್ಕಂಥ ರಾಹು ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ಕುಟುಂಬದ ವಾತಾವರಣದಲ್ಲಿ, ದುಡ್ಡು ಕಾಸಿನ ವಿಚಾರದಲ್ಲಿ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೋಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ ಧನುರಾಶಿನವರು. ಅದು ಬಿಟ್ಟರೆ ಮಿಕ್ಕ ಎಲ್ಲ ವಿಚಾರಗಳು ಸಹ ತುಂಬ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ ನಿಮಗೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಚಂದ್ರ ಇವತ್ತು ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಅತಂತ್ರವಾಗಿಸ್ತಕ್ಕಂಥ ಒಂದು ದಿವಸ ಆಗಿರುತ್ತೆ. ಇಂಡಿಸಿಸಿವ್ನೆಸ್ ಅಂತ ಹೇಳ್ತೀವಿ. ಏನೇ ಒಂದು ನಿರ್ಧಾರ ತಗೋಬೇಕಾದ್ರೂ ಅಷ್ಟೇ ಇವತ್ತು ನಿಮಗೆ ಒಂದು ಸರಿಯಾದಂಥ ಒಂದು ಗ್ರಿಪ್ ಸಿಗೋದಿಲ್ಲ, ಒಂದು ಕ್ಲಾರಿಟಿ ಸಿಗೋದಿಲ್ಲ. ಈ ಕೆಲಸ ಮಾಡಲಾ, ಆ ಕೆಲಸ ಮಾಡಲಾ, ಅದಕ್ಕೆ ಹೋಗಿ ಈ ಕೆಲಸಕ್ಕೆ ಬರಲ್ಲ, ಅಥವಾ ಈ ಕೆಲಸ ಮಾಡಿ ಅದು ಮುಂದಕ್ಕೆ ಹೋಗಲ್ಲ. ಈ ಗೊಂದಲದಲ್ಲಿ ಇವತ್ತು ಅರ್ಧ ದಿನ ಕಳೆದು ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅವಕಾಶಗಳು ಮಾತ್ರ ಹೇರಳವಾಗಿ ಬರುತ್ತೆ ನಿಮಗೆ. ಸ್ವಲ್ಪ ಜಾಗ್ರತೆಯಿಂದ ಪ್ರತಿಯೊಂದನ್ನು ಸಹ ನೀವು ಇವ್ಯಾಲ್ಯೂಯೇಟ್ ಮಾಡಿ ನಂತರ ಹೆಜ್ಜೆ ಇಟ್ಟಿದ್ದಾದಲ್ಲಿ ಶುಭವಾಗುತ್ತೆ. ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಬುದ್ಧಿಯನ್ನು ಹತೋಟಿ ಇಟ್ಕೊಳ್ಳೋದಕ್ಕೆ ಇವತ್ತಿನ ದಿವಸ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪ್ರಯತ್ನ ಅಂತಂದರೆ ಹಯಗ್ರೀವ ಸ್ತೋತ್ರವನ್ನು ನೀವು ಹೇಳ್ಕೊಳ್ತಕ್ಕಂಥದ್ದು, ಅಥವಾ ಓಂ ಹಯಗ್ರೀವಾಯ ನಮಃ, ಓಂ ಹಯಗ್ರೀವಾಯ ನಮಃ ಅಂತ 6 ಬಾರಿ ಹೇಳ್ಕೊಂಡಿದ್ದಾದಲ್ಲಿ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ವ್ಯಯದಲ್ಲಿರತಕ್ಕಂಥ ಚಂದ್ರ, ಷಷ್ಠಾಧಿಪತಿ, ಇವತ್ತು ಋಣಗಳಿಂದ ನಿಮಗೆ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ನೀವು ತೊಗೊಳ್ತಕ್ಕಂಥ ಒಂದು ಸಾಲಗಳಾಗಲಿ, ಇವತ್ತು ನೀವು ಕಮಿಟ್ ಮಾಡ್ಕೊಳ್ತಕ್ಕಂಥ ಕೆಲವೊಂದು ಈ ಒಂದು ಫಿನಾನ್ಷಿಯಲ್ ಒಂದು ಪೇಮೆಂಟ್ಸ್ ಆಗಲಿ, ಇದೆಲ್ಲವೂ ದೊಡ್ಡ ಮಟ್ಟಕ್ಕೆ ಸಮಸ್ಯೆಗಳಿಂದ ತರತಕ್ಕಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ತುಂಬ ಮುಖ್ಯವಾಗಿ ಇವತ್ತು ನೀವು ಮಾಡಬೇಕಾಗಿರೋ ಕೆಲಸ ಅಂತಂದರೆ ಇವತ್ತು ಅಶ್ಯೂರೆನ್ಸ್, ಇವತ್ತು ಥರ್ಡ್ ಪಾರ್ಟಿ ಅಶ್ಯೂರೆನ್ಸ್ ಅನ್ನತಕ್ಕಂಥದ್ದು, ಇನ್ಯಾರೋ ಲೋನ್ ತೊಗೊಳ್ತಾರೆ ಅಂದರೆ ಅದಕ್ಕೆ ಶ್ಯೂರಿಟಿಗೆ ಸೈನ್ ಮಾಡ್ತಕ್ಕಂಥದ್ದು, ಈ ಥರ ಕೆಲಸಗಳು ಯಾವುದೇ ಕಾರಣಕ್ಕೂ ಇವತ್ತು ಕುಂಭರಾಶಿಯವರು ಮಾಡೋದಕ್ಕೆ ಹೋಗಬಾರ್ದು. ನಿಮಗೆ ಎಷ್ಟೇ ಆತ್ಮೀಯರಾಗಿರಲಿ, ಎಷ್ಟೇ ಬೇಕಾಗಿರತಕ್ಕಂಥವ್ರಾಗಿರಲಿ, ಇನ್ನೊಬ್ಬರ ಸಮಸ್ಯೆಗೆ ನೀವು ಹರಕೆ ಗುರಿ ಆಗುವಂಥ ಒಂದು ದಡ್ಡರಾಗಬಾರ್ದು. ಇವತ್ತಿನ ದಿವಸ ಜಾಗ್ರತೆಯಿಂದ ಇರಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿವಸ ಏಕಾದಶದಲ್ಲಿರತಕ್ಕಂಥ ಚಂದ್ರ ಅದ್ಭುತವಾಗಿದೆ, ಏನೂ ತೊಂದರೆ ಇಲ್ಲ. 4ನೇ ಮೇಲಿರತಕ್ಕಂಥ ಗುರು ಮತ್ತು ರಾಶಿಯಲ್ಲಿರತಕ್ಕಂಥ ಶನಿ ನಿಮಗೆ ಆ್ಯಸ್ ಇಟ್ ಈಸ್ ಸ್ವಲ್ಪ ಸ್ಲೋ ಡೌನ್ನೆಸ್ ಆಗ್ತಕ್ಕಂಥದ್ದು, ಸ್ಟ್ಯಾಗ್ನೆನ್ಸಿನ ಕೊಡ್ತಾನೆ. ಆದರೆ ಬೇರೆ ಗ್ರಹಗಳಲ್ಲೂ ಸಹ ತುಂಬ ಪೂರಕವಾಗಿದೆ. 6ನೇ ಮೇಲಿರತಕ್ಕಂಥ ಕುಜ ಮತ್ತು ಕೇತು ಇವರು ಸಹ ಅನುಕೂಲಕರವಾಗಿ ಕಾಣಿಸ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತಿನ ದಿವಸ ನೀವು ಕಲಿಕೆಯ ಕಡೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ದಿವಸ ಆಗಿರುತ್ತೆ. ಒಂದು ಎಕ್ಸ್ಟ್ರಾ ಸ್ಕಿಲ್ಸ್ ಅಂತ ಏನು ಕಲ್ತ್ಕೊಂಡಿರ್ತೀರ ನೀವು, ಅಡಿಷನಲ್ ಸ್ಕಿಲ್ಸ್ ಅನ್ನೋದು ನಿಮ್ಮ ಒಂದು ಪ್ರೊಫೈಲ್ನಲ್ಲಿ CV-ನಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀರ, ಅದೆಲ್ಲವೂ ಇವತ್ತು ನಿಮಗೆ ಲಾಭಾಂಶವಾಗಿ ಪರಿಣಾಮಕಾರಿ ಆಗ್ತಕ್ಕಂಥ ದಿವಸವಾಗಿರುತ್ತೆ. ಒಂದು ಸಿಂಗಿಂಗ್ ಆಗ್ಬೋದು, ಅಥವಾ ಒಂದು ಪೇಂಟಿಂಗ್ ಆಗ್ಬೋದು, ಮತ್ತೊಂದು ಆಗಿರ್ಬೋದು, ಇದೆಲ್ಲವೂ ಅಷ್ಟೇ ಇವತ್ತು ನಿಮಗೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್, ಸೆಕೆಂಡರಿ ಒಂದು ಪ್ರೊಫೆಷನ್ ಆಗಿ ಇವತ್ತು ಕನ್ವರ್ಟ್ ಆಗ್ತಕ್ಕಂಥ ದಿವಸಗಳಾಗಿರುತ್ತೆ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೋಡಿ, ಖಂಡಿತವಾಗ್ಲೂ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ.